ಹಲೋ. ಓಕೆ ಸರ್. ಇವಾಗ ಇವಾಗ ಯಾ TV5 ಹಾಂ TV5 ಸರ್, TV5 ಕನ್ನಡ. ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ ಸರ್? ಹಾಂ ಸರ್ ನಾನು ಅಮೃತ ಅಂತ ಮಾತಾಡ್ತಾ ಇರೋದು. ಸರ್ ನೋಡಿ, ಈಗ ಇಡೀ ಕೇಸ್ನ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದ್ರೆ, ಈಗ ಮೊದಲಿಗೆ ದೋಷಿ ಅಂತ ಆಯಿತು, ಅದಾದ್ಮೇಲೆ ಜೈಲು ಶಿಕ್ಷೆಯನ್ನ ಪ್ರಕಟಿಸಲಾಯಿತು. ಇದೆಲ್ಲವನ್ನ ನಾವು ಗಮನಿಸಿದಾಗ ಇವತ್ತು ಆ ಒಂದು ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಬಹುಶಃ ಯಾರಲ್ಲೂ ಇರಲಿಲ್ವೇನೋ. ಇದೆಲ್ಲ ಹೆಂಗಾಯ್ತು ಸರ್ ಪ್ರೋಸೆಸ್? ಯಾವ ರೀತಿಯಾಗಿ ವಾದಗಳಾಯಿತು, ಮೊದಲಿಗೆ ಏನೆಲ್ಲ ಆಯಿತು ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ಬೋದಾ ಸರ್? ಮೇಡಮ್, ಈಗ ಒಂದೇನಾಗತ್ತೆ, ಇದೇನು ಹೊಸದೇನಲ್ಲ, ಹೊಸದೇನಲ್ಲ. ಯಾರೇ ಜೀವಾದ ಶಿಕ್ಷೆ ಕೊಟ್ಟಿರುವಂತ ಅನೇಕ ಜನ ಆರೋಪಿಗಳಿಗೆ ಆ ಜಾಮೀನುಗಳು ಇದೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೊಟ್ಟಿದ್ದಾರೆ. ಯಾಕಂದ್ರೆ ಕೊನೆ ಅಂತ ಸುಪ್ರೀಂ ಕೋರ್ಟ್. ಈಗ ನೋಡಿ, ರಾಜೀವ್ ಗಾಂಧಿ ಮರ್ಡರ್ ಕೇಸಲ್ಲಿ 26 ಜನಕ್ಕೆ ಮರಣದಂಡನೆ ಕೊಟ್ರು. ಹೌದಾ ಮೇಡಮ್? ಹೌದು. ಹಲೋ, ಕೇಳಿಸ್ತಾ ಇದೆ ಹೇಳಿ ಸರ್. ಆಮೇಲೆ ತಮಿಳುನಾಡು ಹೈಕೋರ್ಟ್ ಅಲ್ಲಿ ಅವ್ರಿಗೆ ಕನ್ಫರ್ಮ್ ಆಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ 24 ಜನಕ್ಕೆ ಖುಲಾಸೆ ಮಾಡಿದ್ರು. 22 ಜನಕ್ಕೆ ಖುಲಾಸೆ ಮಾಡಿದ್ರು ಅಲ್ವಮ್ಮ. ಮರಣದಂಡನೆಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಖುಲಾಸೆ ಮಾಡಿದ್ರು ಅಲ್ವಾ? ಸೊ ಅದರಿಂದ ಇದೇನು ಹೊಸದೇನಿಲ್ಲ. ಈ ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಇದೆಯಲ್ಲ, ಆ ಸ್ವಾತಂತ್ರ್ಯನ ನಾವು ಮುಟ್ಕೋಲಾಗ್ಬಾರ್ದು. ನೀವು ರುಜುವಾತಾದ್ರೆ ಅವರು ಶಿಕ್ಷೆ ಅನುಭವಿಸಲೇಬೇಕು, ಯಾರು ಅದನ್ನ ತಡೆ ಮಾಡಕ್ ಆಗೋದಿಲ್ಲ. ಆದ್ರೆ ಸದ್ಯಕ್ಕೆ ಶಿಕ್ಷೆಯನ್ನ ತಡೆ ಮಾಡಿದ್ದಾರೆ. ಸರ್, ಇಲ್ಲಿ ಪ್ರಮುಖವಾಗಿ ನನ್ಗೊಂದು ಪ್ರಶ್ನೆ ಮೂಡ್ತಾ ಇರೋದು, ಈಗ CBI ಎಂಟ್ರಿ ಕೊಡ್ತು, ಆರಂಭದಲ್ಲೇ CBI ಎಂಟ್ರಿ ಕೊಟ್ಟಾಗ ಒಂದಷ್ಟು ಮಹತ್ವದ ಒಂದು ದಾಖಲೆಗಳನ್ನು ಕಲೆ ಮಾಡ್ತು. ಯಾವುದು CCTVಯಲ್ಲೂ ಕೂಡ ಅವ್ರು ಓಡಾಡ್ದಂತಹ ವಿಜುವಲ್ಸ್ಗಳನ್ನ ಕಲೆಕ್ಟ್ ಮಾಡ್ತು ಅಂತ. ಅದೆಲ್ಲ ದಾಖಲೆಗಳಿದ್ದ ಮೇಲೂ ಕೂಡ ದೋಷಿ ಅಂತ ಬಂತು. ಅದ್ ಹೆಂಗೆ ಸರ್ ಇವಾಗ ಅದು ಜಾಮೀನು ಮಂಜೂರಾಗತ್ತೆ? ಅಲ್ಲ ಮೇಡಮ್, CCTV ಫುಟೇಜ್ ಇದೆಯಲ್ಲ, 4 ವರ್ಷ ಆದ್ಮೇಲೆ ಈ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ. ಅದು CCTV ಫುಟೇಜ್. ಈಗ ಎಲೆಕ್ಟ್ರಾನಿಕ್ ಅನ್ನ ಅದನ್ನ ಬೇಕಾದ್ರೆ ನಾವು ಅದನ್ನ ಏನ್ ಬೇಕಾದ್ರೂ ಮಾಡ್ಕೋಬಹುದಲ್ಲ. ಈಗ CCTVಯಲ್ಲಿ ನೋಡುವುದಕ್ಕಿಂತ ಮುಂಚೆ ಆ ವ್ಯಕ್ತಿಗಳನ್ನ ನೋಡದೇ ಇದ್ದು CCTVಯಲ್ಲಿ ನೀವು ಯಾವ್ದೋ ಒಂದು ಇದನ್ನ ನೋಡಿ ಗುರುತಕ್ಕೆ, ಆ CCTVಯಲ್ಲಿ ವ್ಯಕ್ತಿಯನ್ನ ಗುರುತು ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ನಾವು ನೋಡಿದ್ದೀನಿ CCTV ಫುಟೇಜ್ ಅನ್ನ ನ್ಯಾಯಾಲಯದಲ್ಲಿ ಅದನ್ನ ನೋಡಿದ್ದೀವಿ. ನೋಡಿದಾಗ ಮುಖಗಳು ಯಾವುದೂ ಕಾಣೋದಿಲ್ಲ, ಎಲ್ಲ ಸಂಶಯಾಸ್ಪದವಾಗಿ ಕಾಣುತ್ತೆ. ಅದು ಅಂತವ್ರನ್ನ ನಾವು ಗುರ್ತು ಹಿಡಿಯಕ್ಕಾಗತ್ತಾ? 4 ವರ್ಷಗಳ ಹಿಂದೆ ಮೇಡಮ್. ಈಗ ಅನಾಮಧೇಯರು ಈಗ ಅಲ್ಲಿ ಆ ಸ್ಥಳದಲ್ಲಿ, ಯೋಗೇಶ್ ಗೌಡ್ರ ಕೊಲೆ ಆದಂತ ಸ್ಥಳದಲ್ಲಿ ಅಲ್ಲಿ ನೋಡಿದವ್ರು ಯಾರೂ ಇಲ್ಲ. ಅಲ್ಲಿ ಗಲಾಟೆ ಅಂತ ಶುರುವಾದ ತಕ್ಷಣ ಎಲ್ಲ ಓಡೋಗ್ಬಿಟ್ರು ಜಾಗದಿಂದ, ಯಾರು ನೋಡ್ಲಿಲ್ಲ. ಜೀವ ಭಯ ಅನ್ನೋದೊಂದಿರುತ್ತೆ, ಅಥವಾ ಏನೋ ಒಂದು ಕ್ರೈಮ್ ಆದ ತಕ್ಷಣ ಅಲ್ಲಿ ಯಾರು ಜನ ಇರಲ್ಲ. ಕಾನೂನಾತ್ಮಕವಾಗಿ ನೋಡಿ, ನಿಮ್ಗೆ ಏನೇ ಭಯ ಇರ್ಬೋದು, ಕಾನೂನಾತ್ಮಕವಾಗಿ ಪುರಾವೆಗಳನ್ನ ಒದಗಿಸಿದ್ರೆ ಮಾತ್ರ ನ್ಯಾಯಾಲಯದಲ್ಲಿ ಅದ್ರ ತೀರ್ಪು ಕೊಡ್ಬೇಕಾಗತ್ತೆ. ಅಲ್ಲಿ ಪುರಾವೆಗಳು ಇಲ್ಲದೇನೆ ಆದಾಗ ನೀವು ಅವು ತಪ್ಪಿತಸ್ಥರು ಅಂತ ನಾವ್ ಹೇಳಕ್ ಆಗೋದಿಲ್ಲ. ಇದು ಇಂಪಾರ್ಟೆಂಟ್. ಈಗ ಯಾರೋ ಅನಾಮಧೇಯವ್ರನ್ನ ಏನೋ ರಾಜಕೀಯವಾಗಿ ಈ ಇಡೀ ಕೇಸ್ ಹೇಳ್ತೀನಿ ನೋಡಿ ಮೇಡಮ್, ಈ ಇಡೀ ಕೇಸು ರಾಜಕೀಯ ಆಧಾರದ ಮೇಲೆ ಬಿದ್ದಿದೆ. ಸರ್, ನಾನು ಅದನ್ನೇ ನಿಮ್ಮನ್ನ ಕೇಳೋದಕ್ಕೆ ಹೊರಡ್ತೀನಿ. ಯಾಕಂತ ಹೇಳಿದ್ರೆ, ಆಯ್ತು ಒಂದಷ್ಟು ಕ್ಲಾರಿಟಿ ಇರಲಿಲ್ಲ CCTV ಫುಟೇಜ್ಗಳಲ್ಲಿ ಅನ್ನೋದು ನಿಮ್ಮ ವಾದವೇ ಆಗಿದ್ದಲ್ಲಿ, ಈಗ CBI ಎಂಟ್ರಿ ಕೊಟ್ಟ ತಕ್ಷಣ ಇದನ್ನ ಒಂದಷ್ಟು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕ್ತಲ್ಲ, ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವೇ ಅನ್ನೋದು ನಿಮ್ಮ ವಾದನ? 100%. ಇದು ಯಾಕಂದ್ರೆ ನೋಡಿ ಮೇಡಮ್, ನಾನು ಈ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಸ್ಗಳನ್ನು ನಡೆಸಿದ್ದೀನಿ. CBI ಮಾಡಿರುವಂತ ಕೇಸ್ಗಳನ್ನು ನಡೆಸಿದ್ದೀನಿ. ನೋಡಿ ಮೇಡಮ್, ನಾನು ಹೇಳ್ತೀನಿ, ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನವರಂತ ತನಿಖೆ ಇಡೀ ದೇಶದಲ್ಲಿ ಯಾರು ಮಾಡಲ್ಲ ಮೇಡಮ್. ಒಳ್ಳೆ ಇನ್ವೆಸ್ಟಿಗೇಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಸರ್ ಹಂಗೆ ಲೈನಲ್ಲಿ ಇರಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ವೀಕ್ಷಕರೇ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.